करोतु मम कल्याणं हरिर्हयमुखाभितः गुरुश्च मध्वनामा मे मरतोऽस्तु निरन्तरम् न्यायामृताधिककलाधरग्रन्थकर्तः सपद्मनाभ गुरुवर्य सुधाविहारिन् दुःशास्त्रमत्तगजसिंह समीरभक्त श्रीमध्वनाथ मम देहि कलावलम्बम्. ಮಧ್ವನಾಥ ಶ್ರೀಪಾದಗಳು ಚರಿತ್ರವಾಗಿರ್ತಕ್ಕಂಥದ್ದು ನಾನು ಹೇಳೋದು ಕೇವಲ ಒಂದು ಹಾಸ್ಯಾಸ್ಪದ. ಅವರ ಚರಿತ್ರವನ್ನು ಹೇಳಲಿಕ್ಕೆ ನನಗೆ ಅಧಿಕಾರವೂ ಇಲ್ಲ, ಜ್ಞಾನವೂ ಇಲ್ಲ. ಇದ್ದರೂ ಹಿರಿಯವರು ದೊಡ್ಡವರು ತಂದೆಯವರು ಉಪದೇಶ ಮಾಡಿದ್ದನ್ನ ಯಥಾಮತಿ ಇಲ್ಲಿ ಹೇಳಬೇಕು ಅಂತ. ಅದಕ್ಕೆ ಮಧ್ವಜನ ಒಂದು ಶ್ಲೋಕ ಉಂಟು. ಭೋನಾದ್ಭುತ ಮದ್ಭಚೇಷ್ಟಿತಂ ನವದೇ ಮಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯತ ಶುಶ್ರೂಷ ಜನಾಯ ವರ್ಣ್ಯತೆ ಅಂತ ಹೇಳಿ. ಏನಂತಂದ್ರೆ ಶ್ರೀಮದಾಚಾರ್ಯರ ಮಹಿಮಾವನ್ನ ದೇವತೆಗಳ ಆಯಸ್ಸಲ್ಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದೇವತೆಗಳ ಆಯಸ್ಸು ಎಂಬುದು ಏನು? ಮನುಷ್ಯನಿಗೆ 1 ವರ್ಷ ಅಂತಂದ್ರೆ ದೇವತೆಗಳಿಗೆ ಒಂದೇ ದಿವಸ ತಾನೆ. ದೇವತೆಗಳ ಆಯಸ್ಸಲ್ಲೇ ಕೂಡ ವಾಯುದೇವರ ಮಹಿಮಾವನ್ನ ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಕಲಂ ಕಲು ಪೂರ್ತಿ ಹೇಳಕ್ಕೆ ಸಾಧ್ಯ ಇಲ್ಲ. ಕಿಂತು ಶುಶ್ರೂಷನ್ಯಾವರಣತೆ ತಿಳ್ಕಬೇಕು ಅಂತ ಆಸೆ ಇರೋವರಿಗೆ ಏನೋ ಸ್ವಲ್ಪವಾರು ಹೇಳಬೇಕು ಅಂತ ಹೇಳಿ ಹೇಳ್ತಕ್ಕಂಥದ್ದು ಹೇಳ್ತಾ ಮಧ್ವಜಲ್ಲಿ ಆ ಥರ ಹೇಳ್ತಾರೆ. ಅದೇ ಪ್ರಕಾರ ಮಧ್ವನಾಥ ಶ್ರೀಪಾದರ ಮಹಿಮಾವನ್ನ ಯಾರು ಹೇಳಲಿಕ್ಕೆ ದಕ್ಷರು ಅಂತ ಕೇಳಿದ್ರೆ ಸತ್ಯಧ್ಯಾನ ತೀರ್ಥ ಶ್ರೀಪಾದರುಗಳು, ಅವರು ಪೂರ್ವಾಸನ ತಂದೆ ಸತ್ಯಧೀರರು ಮತ್ತು ಹರಿಯಪ್ಪಾಚಾರ್ಯ ಸ್ವಾಮಿಗಳು ಅಂತ ಈರೋಡ್ಲಿ ಇದ್ರು. ಅವರು ಮಧ್ವನಾಥ ಶ್ರೀಪಾದರು ಸಮಾನ ಕಾಲದಿದ್ದವರು, ದೊಡ್ಡ ಪಂಡಿತರು. ಈರೋಡ್ಲಿ ಅವರು ಬೃಂದಾವನದೇ ಹರಿಯಪ್ಪಾಚಾರ್ಯ ಸ್ವಾಮಿಗಳು ಅಂತ ಬಹಳ ದೊಡ್ಡ ಪಂಡಿತರು. ಆ ಥರ ದೊಡ್ಡ ವಿದ್ವಾಂಸರು, ದೊಡ್ಡ ಆ ಕಾಲದಲ್ಲಿದ್ದ ವಿದ್ವಾಂಸರು ಗೋಪಾಲಾಚಾರ್ಯರು, ನಾರಾಯಣಾಚಾರ್ಯರು, ಪಟ್ಟಂಗಾಡಿ ಹರಿಯಾಚಾರ್ಯರು ಶ್ರೀರಂಗದಲ್ಲಿ ಇದ್ದರು. ಅವರ ತಾತ, ಅವರ ಪಿತಾಮಹಂದರು ರಾಮಾಚಾರ್ಯ, ದೊಡ್ಡ ಧರ್ಮಶಾಸ್ತ್ರ, ದೊಡ್ಡ ಪಂಡಿತರು. ಆ ಥರ ಹಳೆಯ ಕಾಲ ದೊಡ್ಡವರನ್ನೆಲ್ಲ ಹೇಳ್ತಾರೆ. ಅವ್ರ ಮಹಿಮಾನ ಹೇಳಕ್ಕೆ ಸಾಧ್ಯ ಹೊರತಾಗಿ ನನ್ನಂಥವ್ರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆಯವರೇ ದೊಡ್ಡವರನ್ನೆಲ್ಲ ಕೇಳಿ ತಿಳ್ಕೊಂಡಿದ್ದಾರೆ. ಮತ್ತು ಮಧ್ವನಾಥ ಶ್ರೀಪಾದಗಳಂತಲೇ ಅವರ ಚರಿತ್ರೆಯನ್ನು ಸ್ವಲ್ಪ ಕೇಳಿ ಬರ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ತಂದೆಯವರು ದೌಹಿತ್ರರು, ಕೊನೆಯ ದೌಹಿತ್ರ, ಬಹಳ ಸಣ್ಣ ಹುಡುಗ ನಮ್ಮ ತಂದೆಯವರು. ತಮಗಾಮೇಲೆ ತಮ್ಮನ್ನ ಗುರುತು ತಿಳ್ಕೊಳ್ಳಕ್ಕೆ ನನಗೆ ಹೇಳಕ್ಕೂ ಸರಿಯಾಗಿ ಒಬ್ಬರು ಇದ್ದಾರು. ತಾವು ಸ್ವಲ್ಪ ಹೇಳೋದನ್ನ ಬಯೋಗ್ರಫಿ ಅಂತ ಇಂಗ್ಲೀಷ್ಲಿ ಬಾಸ್ಫುಲ್ ಲೈಫ್ ಆಫ್ ಜಾನ್ಸನ್ ಅಂತ ಹೇಳೋರು. ಆ ಥರ ನಮ್ಮ ತಂದೆಯವರು ಸ್ವಲ್ಪ ನೋಟ್ ಪುಸ್ತಕದಲ್ಲಿ ಅವರು ಏನೇನೆಲ್ಲ ಅವ್ರಿಗೆ ನಡೀತು ಬಂದ ವೈಭವ ಎಲ್ಲ ಸ್ವಲ್ಪ ಬರ್ಕೊಂಡು ಅದನ್ನು ನಮಗೆಲ್ಲ ಆರಾಧನೆಗಾರ ಉಪದೇಶ ಮಾಡಿದ್ರು. ಹೇಗೆ ಅಂತ ಕೇಳಿದ್ರೆ ಮಧ್ವನಾಥ ಶ್ರೀಪಾದರ ಬಂದು 1834 ಅವರ ಜನನ ನೆನೆಸ್ತೇನೆ 34 ಅವರು ಬಂದು ಧನಿಷ್ಠ ನಕ್ಷತ್ರ ಜನನ. ಅವರು ಮಧ್ವನಾಥ ಶ್ರೀಪಾದಗಳು ಹೇಗೆ, ಅವರು ಯಾರು ಅಂತ ತಿಳ್ಕೊಬೇಕು ಅಂದ್ರೆ ಸ್ವಲ್ಪ ನಾವು ಅವರ ತಂದೆ, ಅವರ ಪೂರ್ವಾಸನ ಪಿತಾಮಹಂದರು, ನಾವು ಅವರ ವಂಶ ಹೇಗೆ ಎಂಬ ತಿಳ್ಕೊಬೇಕು. ಆದ್ರೆ ಅವರ ಮಹಿಮಾ ಎಂಬುದು ಗೊತ್ತಾಗಲ್ಲ. ಮಧ್ವನಾಥ ಶ್ರೀಪಾದಗಳ ಪೂರ್ವಾಶ್ರಮ ಪಿತಾಮಹಂದರು ಬಂದು ಅವರು ಸೌಧ ವಂಶಕ್ಕೆ ಸೇರಿದವರು. ವೆಂಕಟರಮಣಾಚಾರ್ಯರು. ವೆಂಕಟರಮಣಾಚಾರ್ಯ ಎಂಬವರು ಬಂದು ಚತುರ್ಶಾಸ್ತ್ರ ಪಂಡಿತರು. ಚತುರ್ಶಾಸ್ತ್ರ ಅಂದ್ರೆ ತರ್ಕ, ಮೀಮಾಂಸ, ವ್ಯಾಕರಣ, ವೇದಾಂತ 4 ಬ್ರಾಂಚಲ್ಲೂ ಅಸದೃಶವಾದ ಜ್ಞಾನ ಪಂಡಿತರು ವೆಂಕಟರಮಣಾಚಾರ್ಯ ಹೇಳಿ. ಅವರು ವೆಂಕಟರಮಣಾಚಾರ್ಯ ಬಹಳ ದೊಡ್ಡವರು. ಅವರು ಹೆಂಡತಿ ಆಗ್ತಕ್ಕಂಥ ಅವರಿಗೆ ಸುಬ್ಬಮ್ಮ ಅಂತ ಹೆಸರುವರಿಗೆ. ಏನಾಯಿತು, ಈ ವೆಂಕಟರಮಣಾಚಾರ್ಯ ಅನೇಕ ಮಕ್ಕಳೆಲ್ಲ ಹುಟ್ಟಿ ಎಲ್ಲ ಮಕ್ಕಳು ಕೊಂಡ ಮಕ್ಕಳು ಅವ್ರಿಗೆ ಹೊಟ್ಟಾಯ್ತು. ಒಂದು ಮಕ್ಕಳು ಸರಿಯಾಗಿ ದಕ್ಕಲ್ಲ. ಆಗ ಸುಬ್ಬಮ್ಮ ಬಂದು ಗರ್ಭಿಣಿಯಾರ ಬಳೆ ಮುಂದಕ್ಕೆ ನಾ ಹುಟ್ಟತಕ್ಕಂಥ ಕೂಸಿಗೆ ಬಂದು ನಾನು ತಮ್ಮ ಹೆಸರು ಈ ಸೌಧ ವಂಶ ಹೆಸರನ್ನ ಇಡಾಬೋದ, ತಾಮ್ರವರ್ಣಿ ಅಂತ ಹೆಸರಿಡ ಹೋಗ್ತೇನೆ ಅಂತಂದ್ರು. ಕಾರಣ ಏನು ಅಂತಂದ್ರೆ ನಮ್ಮ ಮಧ್ವನಾಥ ಶ್ರೀಪಾದ ಪೂರ್ವಾಶ್ರಮ ಪಿತಾಮಹಿ ವೆಂಕಟರಮಣಾಚಾರ್ಯ ಹೆಂಡತಿ ಸುಬ್ಬಮ್ಮ ಇರ್ತಕ್ಕಂಥವರು ತಾಮ್ರವರ್ಣಿ ವಂಶದಲ್ಲಿ ಹುಟ್ಟಿದವರು. ಅವರ ತಂದೆ ವಂಶ ತಾಮ್ರವರ್ಣಿ ವಂಶ, ನಮ್ಮ ಅಪ್ಪನ ಮನೆ ತಾಮ್ರವರ್ಣಿ ವಂಶ. ಅದರಿಂದ ನಾನು ತಾಮ್ರವರ್ಣಿ ಹೆಸರನ್ನ ಇಟ್ಕೊಳ್ತೇನೆ. ಆಗಲಾರು ಕೂಸು ನಮಗೆ ಒಂದು ಮಗ ನಮಗೆ ಆಗಲಿ ಅಂತ ಹೇಳಿ ಅವಳೆ
ಆಗ ಗಂಡು ಮಗ ಹುಟ್ಟಿರು. ಆ ಗಂಡು ಮಗನ ಹೆಸರು ತಾನೆ ಶ್ರೀನಿವಾಸಾಚಾರ್, ತಾಮ್ರಮಣಿ ಶ್ರೀನಿವಾಸಾಚಾರ್ ಅಂತ ಹೆಸರಿಟ್ಟು. ಆ ತಾಮ್ರಮಣಿ ಶ್ರೀನಿವಾಸಾಚಾರ್ ಎಂಬವರು ಅಸಾಧ್ಯ, ಅವರು ಮಹಾ ದೊಡ್ಡ ಪಂಡಿತರು. ಸರಿ, ಈ ವೆಂಕಟರಮಣಾಚಾರ್ಯ ಬಂದು ಆ ತಾಮ್ರಮಣಿ ಶ್ರೀನಿವಾಸಾಚಾರ್ಯ ಬಂದು ಎರಡು ಮಕ್ಕಳು ಅವರಿಗೆ ಆಯಿತು. ಮೊದಲ ಮಗನ ಹೆಸರು ವೆಂಕಟರಮಣಾಚಾರ್ಯವೇ. ಎರಡನೇ ಹೆಸರು ಮಗ ತಾರೆ ಈ ಮಂಜುನಾಥ ಶ್ರೀಪಾದರವರು, ಎರಡು ಗಂಟಸ್ ಮಕ್ಕಳು. ಇವರು ಸಣ್ಣವರು, ಮಂಜುನಾಥ ಶ್ರೀಪಾದರು ಸಣ್ಣವರು. ಆಗ ಈ ವೆಂಕಟರಮಣಾಚಾರ್ಯ ಹೇಗಿದ್ದರು ಅಂತ ಕೇಳಿದರೆ, ಅವರು ಬಂದು ಗೃಹಸ್ಥರು ಅಂತ ಹೆಸರು ಹೊರತಾ ಎಲ್ಲ ಪೀಠಾಧಿಪತಿಗಳಿಗೆ ನೀಡ್ತಕ್ಕಂಥ ಮರ್ಯಾದೆ ಕೂಡ ಅವ್ರಿಗೆ ನೀಡ್ತಾ ಇತ್ತು. ಅಷ್ಟು ದೊಡ್ಡ ಜ್ಞಾನಿಗಳು. ವೆಂಕಟರಮಣಾಚಾರ್ಯನ ಯಾರು ಬಂದು ನೋಡಬೇಕು ಅಂದರೆ ಹೆಜ್ಜೆ ನಮಸ್ಕಾರ ಹಾಕಿರ್ತಾರೆ, ಒಳ ಬಂದು ನೋಡಾರು. ಹೆಜ್ಜೆ ನಮಸ್ಕಾರ ಹಾಕಿ ಬಂದು ಒಳ ನೋಡಬೇಕು. ಮತ್ತು ವೆಂಕಟರಮಣಾಚಾರ್ಯನ ಬಂದು ಹೊರ ಕರ್ಕೊಂಡು ಅವಳೆ ಪಲ್ಲಕ್ಕಿಲ್ಲೇ ಕೂಡಿಸಿ ಕರ್ಕೊಂಡು ಹೋಗೋದು ಸಂಪ್ರದಾಯ. ಅಷ್ಟು ಮರ್ಯಾದೆ. ಎಲ್ಲರೂ ಹನುಮಂತ ದೇವರ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದ್ರೆ ವೆಂಕಟರಮಣಾಚಾರ್ಯ ಒಂದು ಪ್ರತಿಷ್ಠಾಪನೆ ಮಾಡಬೇಕು. ಅಷ್ಟು ದೊಡ್ಡ ಒಂದು ಅವರಿಗೆ ಒಂದು ಕೀರ್ತಿ, ಯಶಸ್ಸು, ಆ ಒಂದು ತಪಸ್ಸು ಅವರಿಗೆ ಇತ್ತು. ದೊಡ್ಡ ಜ್ಞಾನಿಗಳಾದ ಕಾರಣ. ಹಾಗಿದ್ದವರು ಏನಾಯಿತು, ವೆಂಕಟರಮಣಾಚಾರ್ಯ ಒಂದು ದಿವಸ ಅವರಿಗೆ ಸ್ವಪ್ನ ಆಯಿತು. ಏನಂದ್ರೆ ಇಂಥ ಮಾರಿ ವಾದಿರಾಜ ತೀರ್ಥರು ತಮ್ಮ ಕೈಯಿಂದಲೇ ಹನುಮದ್ ವಾಹನವನ್ನ ಗೆದ್ದಿದ್ದಾರೆ. ಆ ಸಂಪುಟ ರಹಸ್ಯ ಹೈಮದ ದೇವರ ಇರ್ತಕ್ಕಂಥದ್ದು ಉಡುಪಿ ಮಧ್ವ ಸರೋವರದಲ್ಲಿ ಆದರೆ ನಾನು ಒಂದು ಸ್ಥಳದಲ್ಲಿ ನಾನು ಒಳಗೆ ಇಟ್ಟಿದ್ದೇನೆ, ಅದನ್ನು ತಗೊಂಡು ನೀವು ಪೂಜೆ ಮಾಡ್ರಿ ಅಂತ ಸ್ವಪ್ನ ಆಯಿತು. ವೆಂಕಟರಮಣಾಚಾರ್ಯ ಸ್ವಪ್ನ ಆಯಿತು. ಅಲ್ಲಿ ಉಡುಪಿಲಿರ್ತಕ್ಕಂಥ ಪರ್ಯಾಯ ಆ ಕಾಲದಲ್ಲಿ ಪರ್ಯಾಯ ಇರ್ತಕ್ಕಂಥ ಸ್ವಾಮಿಯ ಅದೇ ಸ್ವಪ್ನ ಆಯಿತು. ಮತ್ತು ಉಡುಪಿಲಿರ್ತ ತಾಸಿದ್ದಾರಿಯೂ ಅದೇ ಸ್ವಪ್ನ ಆಯಿತು. 3 ಜನಕ್ಕೂ ಒಂದೇ ಥರ ಸ್ವಪ್ನ ಇದೆ. ಏನಪ್ಪ ಈ ಥರ ಸ್ವಪ್ನ ಇದೆ, ಸರಿ ಹೋಗಿ ನೋಡೋಣ ಅಂತ ಬೇಕಾದ ಶಿಷ್ಯ ಸಂಪತ್ತವರಿಗೆ ವೆಂಕಟರಮಣಾಚಾರ್ಯ ತಮ್ಮ ಶಿಷ್ಯರನ್ನ ಕರ್ಕೊಂಡು ಉಡುಪಿಗೆ ಪ್ರಯಾಣಕ್ಕೆ ಹೊರಟಿದ್ದಾರೆ. ವೆಂಕಟರಮಣಾಚಾರ್ಯ ಎಲ್ಲಿ ಇದ್ರು ಅಂತ ಕೇಳಿದ್ರೆ ಕೊಯಮತ್ತೂರಲ್ಲಿ ಇದ್ರು. ಆಗ ವೆಂಕಟರಮಣಾಚಾರ್ಯ ಬಂದು ಕೊಯಮತ್ತೂರಲ್ಲಿ ಇದ್ರು. ಹೇಗೆಂದ್ರೆ ಕೊಯಮತ್ತೂರಲ್ಲಿ ಇದ್ರು ಅಂದ್ರೆ ಹೇಗೆಂದ್ರೆ ಕೊಯಮತ್ತೂರು ಬಂದು ಆಗ ಬಂದು ಮೈಸೂರು ಮಹಾರಾಜ, ಮೈಸೂರು ಸ್ಟೇಟ್ ಅದು, ತಮಿಳುನಾಡೇ ಅಲ್ಲ ಕೊಯಮತ್ತೂರು. ವೆಂಕಟರಮಣಾಚಾರ್ಯ ಕಾಲದಲ್ಲಿ ಮೈಸೂರು ಮಹಾರಾಜ ಮೈಸೂರು ಮಹಾರಾಜ ಅಂತೂ ಬೇಕಾದವರಿಗೆ ಮರ್ಯಾದೆ ಆಗಿದೆ. ಅದರಿಂದ ಸರಿ ಹೋಗೋಣಪ್ಪ ಅಂತ ಹೇಳಿ ಕೊಯಮತ್ತೂರಿಂದ ಉಡುಪಿ ಹೋಗೋಕ್ಕೆ ಆ ಕಾಲದಲ್ಲಿ ಸರಿಯ 15 ದಿವಸ ಆಗಿದೆ. ಆ ಕಾಲ ಟ್ರೈನು ಇದಾಗಲಿ, ಅಲ್ಲಿ ಪಾಠ ಪ್ರವಚನ, ಭಾಗವತ ಪುರಾಣಗಳು ಹೇಳಿಕೊಂಡು ಬೋಟ್ನಲ್ಲಿ ಕುದುರೆ ಸವಾರಿಲಿ, ಕುದುರೆ ಬೇರೆ ಒಯ್ದು ಅಲ್ಲಿ ಛತ್ರದಲ್ಲಿ ಹೋಗೋದು, ತಂಗೋದು, ಪುರಾಣಗಳು ಹೇಳೋದು, ಹಾಗೆಯೇ ಹೋಗಿ 15 ದಿವಸ ತಾಳಿ ಹೋಗಿ ಸೇರಿದ್ದಾರೆ. ಉಡುಪಿ ಹೋಗಿ ಸೇರಾವಳಿ ಬರ ನೋಡಾವಳಿಯೇ ಅಲ್ಲಿ ದೊಡ್ಡ ಜ್ಞಾನಿಗಳು ಬರ್ತಾರೆ ಅಂತ ಹೇಳಿದ್ರು. ತಾವೇ ಇರಬೇಕು ಅಂತ ಹೇಳಿ ಅವ್ರನ್ನ ಆಹ್ವಾನ ಮಾಡಿ ಸ್ವಾಮಿಗಳು ಮತ್ತು ತಹಸೀಲ್ದಾರ್ ಎಲ್ಲ ನೋಡ್ರೆ ಕರೆಕ್ಟ್ ಮತ್ತು ಮುಡಿ ನೋಡ್ರೆ ಸಂಪುಟ ವರ್ಗದಲ್ಲಿ 50 ದೇವರು ಹಾಗೆ ಸ್ವಪ್ನದಿದ್ದಾಗೆ ಹಾಗೆ ಇದೆ. ನೋಡೋಣ, ಬಹಳ ಸಂತೋಷ ಆಯಿತು. ವೆಂಕಟರಮಣಾಚಾರ್ಯರು ಆ 50 ದೇವರನ್ನ ನಿತ್ಯ ಇದು ಪ್ರತಿಮಾರ್ಚನೆ ಮಾಡಿದ. ಸಾಧಾರಣ ಪ್ರತಿಮಾರ್ಚನೆ ಮಾಡ್ತಕ್ಕಂಥದ್ದು ಗೃಹಸ್ಥರು ಮಾಡ್ತಕ್ಕಂಥದ್ದು ಇದು ಇಲ್ಲ ಅಂತ ಹೇಳೋರು. ಆದರೆ ಗೃಹಸ್ಥರಲ್ಲಿ ಇವರೆಲ್ಲ ಒಂದು ಎಕ್ಸೆಪ್ಷನ್. ಅಂದರೆ ಇತಿವರೆಗೆ ಪೀಠಾಧಿಪತಿಗಳಾಗಿದ್ದವರಾದ ಕಾರಣ ನಿತ್ಯ ಪ್ರತಿಮಾರ್ಚನೆ ಮಾಡ್ತಕ್ಕಂಥ ಯೋಗ್ಯತೆ ಅವರಿಗೆ ಇತ್ತು. 50 ದೇವರು ಮಹಾ ಸುಂದರ ರೂಪ 50 ದೇವರು. ಆ 50 ದೇವರನ್ನ ಇವರು ವೆಂಕಟರಮಣಾಚಾರ್ಯರು ನಿತ್ಯ ಪ್ರತಿಮಾರ್ಚನೆ ಮಾಡ್ತಾರೆ. ಈಗ ತಾಮ್ರಮಣಿ ಶ್ರೀನಿವಾಸಾಚಾರ್ಯ 2 ಮಕ್ಕಳು ಸೇರಿದ್ರೆ ವೆಂಕಟರಮಣಾಚಾರ್ಯ ಅವರು ಒಳ್ಳೆ ಪಂಡಿತರು, ಅವರು ದೊಡ್ಡವರು ಇದ್ರು. ಇವರು ಎರಡನೇ ಅವರು ಸಣ್ಣ ವಯಸ್ಸು. ಇವರು ಬಂದು ಮಂಜುನಾಥ ಶ್ರೀಪಾದರು ಬಂದು ಹುಟ್ಟುವಾಗ ಜ್ಯೋತಿಷ ಶಾಸ್ತ್ರಗಳೆಲ್ಲ ತುಂಬ ಅಶಕಾಯಶ್ವರಗಳು, ಮಹಾಗೈಟಿಯರು, ಪಂಡಿತರು. ಆಗ ನಕ್ಷತ್ರವನ್ನು ನೋಡ್ತಾ ಇದ್ದಾರೆ. ಆ ನಕ್ಷತ್ರ ನೋಡ್ತಾ ಇದ್ದೊಳೆ ಈಗ ಹುಟ್ಟಿದ ಕೂಸ ಇರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಹುಟ್ಟಿದೆ. ಸಮೀರದಲ್ಲಿ ವಿಶೇಷವಾದ ಭಕ್ತಿಯನ್ನು ತೋರಿಸ್ತಕ್ಕಂಥ ಕೂಸ ಇದೆ. ಅದರಿಂದ ವಾಯುದೇವರಿಗೆ ತುಂಬ ಭಕ್ತರಾಗಿರೋರು ಅಂತ ಹೇಳೋಣ. ಅದರಿಂದ ಮಂಜುನಾಥ ಅಂತ ಇವರು ಹೆಸರಿಟ್ಟರು. ಮಂಜುನಾಥ ಅಂತ ಹೆಸರಿಟ್ಟು ಇವ್ರನ್ನ ಮಂಜುನಾಥರು ಅಂತ ಹೆಸರಿದ್ದನ್ನು ಚಿಕ್ಕಾಚಾರ ಅಂತ ಇವ್ರನ್ನ ವ್ಯವಹಾರ ಎಲ್ಲರೂ ಹೋಗಬೇಕು. ಸಣ್ಣ ಕೂಸ ಇದ್ದನ್ನು ಕೂಡ ದೊಡ್ಡ ಪೀಠಾಧಿಪತಿಗಳು ಶ್ರೀಪಾದ ಪುತ್ರರನ್ನು ಕಂಡಾಗ ಒಂದು ಮರ್ಯಾದೆ ಆಗ್ತಕ್ಕಂಥದ್ದು ಆ ಕಾಲದಲ್ಲಿ ನಮ್ಮ ಪರಮ ಗುರುಡಿಯಲ್ಲಿ ನಡೀತಾ ಇತ್ತು. ಎಲ್ಲರೂ ಚಿಕ್ಕಾಚಾರ್ಯ ಅಂತ ಕೂಗಾರ ಹೋಗ್ತಾಯಿ ಮಂಜುನಾಥ ಅಂತ ಹೆಸರು ಹೇಳಿ ಯಾರುವೇ ಕೂಲಾರ. ಇವರಿಗೆ 3 ವಯಸ್ಸು ಕೂಸು. ಇವರು ಬಂದು ಏನು ಅಂದರೆ ವೆಂಕಟರಮಣಾಚಾರ್ಯ ಬಂದು ಹೈಮದೇವರನ್ನ ಪ್ರತಿಮಾಚರಣೆ ಮಾಡ್ತಾ ಇದ್ದಾರೆ. ಹೈಮದೇವರನ್ನ ಪ್ರತಿಮಾಚರಣೆ ಮಾಡ್ತಕ್ಕಂಥದ್ದು
ಆ ಕಾಲದ ಪ್ರತಿಮಾಚರಣೆ ಹೇಗೆ ಅಂತಂದ್ರೆ ದೇವರ ಪೂಜೆ ಮಾಡೋ ವೇಳೆ ದೊಡ್ಡ ಪಂಡಿತರನ್ನೇ ಭಾಗವತ ಉಪನ್ಯಾಸ ಮಾಡ್ತಾ ಇರಬೇಕು. ಈಗ ಹೇಗೆ ಮೂಲರಾಮ ದೇವರ ಸತ್ಯಾತ್ಮತೀರ್ಥ ಮೂಲರಾಮ ದೇವರ ಆಚರಣೆ ಮಾಡ್ತಾ ಇರ್ತಾರೆ, ಎಲ್ಲಾದ್ರೂ ಸೂತ್ರ ಭಾಷೆ ಅದನ್ನು ಪಾರಾಯಣ ಮಾಡ್ತಾ ಇರ್ತಾರೆ ಪಂಡಿತರುಗಳು. ಆ ಥರ ವೆಂಕಟರಮಣಾಚಾರ್ಯರು ಪೂಜೆ ಮಾಡೋ ವೇಳೆ ಪಂಡಿತರುಗಳು ಕೂತು ಉಪನ್ಯಾಸ ಮಾಡ್ತಾ ಇರೋರು. ಯಾವ್ದಾದ್ರು ತತ್ವಪ್ರಕಾಶ ಒಂದು ಅಧಿಕಾರನ ತಗೊಂಡು ಆ ಅಧಿಕಾರದ ಮೇಲೆ ಉಪನ್ಯಾಸ ಮಾಡ್ತಾ ಇರೋರು. ಆಗ ನಾರಾಯಣಂ ಗುಣೇಶ್ವರವಿಹಿ ಉದೀರ್ಣಂ ದೋಷವರ್ಧಂ ಗೇಯಂ ಗೆಮ್ಯಂ ಗುರುಸ್ವಾಪಿ ನತ್ವಾ ಸೂತ್ರಾರ್ಥ ಉಚ್ಚತೆ ಅಂತ ಹೇಳ ಮಂಗಳಾಚರಣ ಶ್ಲೋಕನ ಆರಂಭಿಸಿ ಮಾಡಿದ್ದಾರೆ. ಆಗ ಇದು ಕೂಸು ಕೇಳ್ತಾ ಇದೆ. ಮದ್ರಾಸ ಸಿಲ್ಬಾರ 3 ವಯಸ್ಸು ಕೂತನಲ್ಲಿ ಕೇಳ್ತಾ ಇದೆ. ಅಲ್ಲಿ ಪಂಡಿತರಾಗಿರ್ತಕ್ಕಂಥವರು ನಾರಾಯಣ ಗುಣೇಶ್ವರವಿಹಿ ಉದೀರ್ಣಂ ದೋಷವರ್ಜಿತಂ ಗೇಯಂ ಗಮ್ಯಂ ಗುರುಂ ಶಾಪಿ ಸೂತ್ರಾರ್ಥ ಮುಚ್ಚತೆ ಅಂತೇಳಿ ಉಚ್ಚತೆ ಅಂತ ಹೇಳಕ್ ಬದಲ ಮುಚ್ಚತೆ ಅಂತ ಅವರು ಪಾರಾಯಣ ಮಾಡಿಬಿಟ್ರು. ಆ ಮುಚ್ಚತೆ ಅಂತ ಪಾರಾಯಣ ಮಾಡೋದನ್ನ ಕೇಳಿ ನಮ್ಮ ಮಂಜುನಾಥ ಸಿಂಹಾದಗಳು ಸಣ್ಣ ಕೂಸು 3 ವಯಸ್ಸು ಕೂಸು ಆಚಾರ್ಯ ಸ್ವಲ್ಪ ನಿಲ್ಲಿಸಲಿ, ಸೂತ್ರಾರ್ಥ ಉಚ್ಚತೆ ಅಥವಾ ಮುಚ್ಚತೆ ಸರಿಯಾಗಿ ಹೇಳ್ರಿ ಅಂತಂದಿದ್ದಾರೆ. ಇದ್ರೆ ಕಿವಿನ ಕೇಳ್ಬಿಟ್ಟು ಅವರ ಪಿತಾಮಹೇಂದ್ರ ವೆಂಕಟರಮಣಾಚಾರ್ಯ ಒಳಗೆ ಪೂಜಾ ರೂಮಲ್ಲಿ ಕೂತಿದ್ದಾರೆ. ಪ್ರತಿಮಾಚರಣೆ ಮಾಡ್ತಾ ಇದ್ದಾರೆ ಹೈವದ ದೇವರನ್ನ. ಏನಪ್ಪ ಈ ಕೂಸಿಗೆ ಹೇಳುತ್ತೆ, ಏನಪ್ಪ ಇದು ಅಂತ ಅವ್ರಿಗೆ ಹಾಗೆ ಕೈಕಾಲೆಲ್ಲ ಏನು ತೋರಲ್ವೇ ಇಲ್ಲ. ಅದಾದ್ರೆ ನಾವು ಪ್ರಾಡಿಜಿ, ಈಗ ಸಣ್ಣ ಕೂಸುಗಳೆಲ್ಲ ರಾಗ ಎದುರಾಡುತ್ತೆ, ಸಣ್ಣ ಕೂಸು ಪ್ರಾಡಿಜಿ ಅಂತ ನಾವು ಆಶ್ಚರ್ಯ ಪಡ್ತೇವಲ್ಲ ಅಂತವರು ಮದ್ರಾಸ್ ಸಿಂಹಾಡು ಒಂದು ಪ್ರಾಡಿಜಿ ಕೇಳ್ಬಿಟ್ಟು ಆಶ್ಚರ್ಯ ಪಟ್ಟು ಏನಪ್ಪ ಅಂತ ಆಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಏನಪ್ಪ ಇದು ಅಂತ ಕೇಳಿದ್ರೆ ಒಂದು ಸೂತ್ರಾರ್ಥ ಉಚ್ಚತೆ ಅಂತ ಹೇಳಬೇಕು ಅಂತ ಹೇಳಿ ಅದು ತಾನು ಸರಿಯಾದ ಪಾಠ ಅಂತ ಹೇಳೋಣ. ವಿಶೇಷ ಅನುಗ್ರಹ ಮಾಡಿ ಆ ಕೂಸನ್ನ ಹಾಗೆ ತಿಂಡು ಇರುವ ಬಾಳ ಲಾಲನ ಮಾಡಿ ಮುಂದಕ್ಕೆ ನೀನು ದುಡ್ಡು ಪಂಡಿತನಾತಿ ಅಂತ ಹೇಳಿ ಅವರು ಆಶೀರ್ವಾದ ಮಾಡು. ಇವರು ಅವರೇ ಮಧ್ವರಾತ್ರಿ ಹೇಳಿದ್ದು. ನಮ್ಮ ತಾತ ಇಂಥ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದ್ರಿಂದ ಮಧ್ವಶಾಸ್ತ್ರವಾಗ್ತಕ್ಕಂಥದ್ದನ್ನ ನನಗೂ ಚಂದ ಓದೋದಕ್ಕೆ ಒಂದು ಭಾಗ್ಯ ನನಗೆ ಸಿಕ್ಕಿತು ಅಂತ ಹೇಳಿ ಬಹಳ ವಿನಯದಿಂದ ಹೇಳಿದ್ದಾರೆ. ಮತ್ತು ಮಧ್ವಶಾಸ್ತ್ರವನ್ನ ಸದಾ ಸರ್ವಕಾಲ ಓದ್ತಾ ಇದ್ದವರು ಸೇರಿದ ಗುರುಗಳು. ನ್ಯಾಯಸುಧಾ ಗ್ರಂಥವಾಗಿರ್ತಕ್ಕಂಥದ್ದು ಅವರಿಗೆ ಪೂರ ಮುಖಸ್ಥ. ನ್ಯಾಯಸುಧಾ ಗ್ರಂಥ ಅದ್ರ ಬರ್ತಕ್ಕಂಥ ಬೇಕಾದ ಜನ ಟಿಪ್ಪಣಿ ಬರೆದಿದ್ದಾರೆ. ವಿದ್ಯಾಧೀಶರು ಯಾದವಾಚಾರ್ಯರು ಯಾದಗುತ್ಯ ಅಂತ ಟಿಪ್ಪಣಿ ಬರೆದಿದ್ದಾರೆ. ರಾಯರು ಬಂದು ಸುಧಾ ಪರಿಮಳ ಅಂತ ಪರಿಮಳ ಬರೆದಿದ್ದಾರೆ. ಪರಿಮಳ ಯಾದಗುತ್ಯ ಟಿಪ್ಪಣಿ ಸಹಿತ ಪೂರ ಮುಖಸ್ಥ. ಮಂತ್ರಾತ್ರ ಬಂದು ಯಾರು ಒಂದು ಸಂತೆಗೆ ಏನಾದ್ರು ಕೇಳಿದ್ರೆ ಪುಸ್ತಕದ್ದೇ ನೋಡ್ಲಾಗೆ ಆ ವ್ಯಾಖ್ಯಾನಕ್ಕೆ ಏನ್ ಅರ್ಥ, ಅಲ್ಲಿ ಏನಿದೆ, ಅದಕ್ಕೆ ಏನು ಅರ್ಥ ಮಾಡ್ಕೊಬೇಕು ಅಂತ ಪುಸ್ತಕದೇ ನೋಡ್ಲಾಗ ಅನುವಾದ ಮಾಡ್ತಕ್ಕಂಥ ಶಕ್ತಿ ಅವರಿಗಿತ್ತು. ಹೇಗೆ ಬಂತು ಅಂತಂದ್ರೆ ಅಷ್ಟು ಸಲ ಓದಿದ್ದಾರೆ, 100 ಸಲ ಸುಧಾರ ಓದಿದ್ದಾರೆ. ಎಲ್ಲ ಅದು ಮುಖಸ್ಥೂ ಆಗಿ ಅರ್ಥವತ್ತಾಗಿ ಮುಖಸ್ಥವೂ ಆಗಿ ಯಾರು ಏನು ಕೇಳಿದ್ರು, ಯಾರು ಪಂಡಿತ ಏನು ಕೇಳಿದ್ರು ಉತ್ತರ ಹೇಳ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅವರಿಗಿತ್ತು. ಮತ್ತು 7-8 ವಯಸ್ಸೊಳಗೆ ಅವರಿಗೆ ಸುಮಧ್ವಜ ಇರ್ತಕ್ಕಂಥದ್ದು ಮಂಗಳ ಇದೆ. ಅರ್ಥವತ್ತಾಯಿ ನಿತ್ಯ ಸುಮಧ್ವಜ ಪಾರಾಯಣ ಮಾಡೋರು. ಸುಮಧ್ವಜ ಪಾರಾಯಣ 16 ಸರ್ಗೂ ಪಾರಾಯಣ ಮಾಡಲಾಗ ಅವರು ತೀರ್ಥವೇ ತಗೊಂಡಿದ್ದಿಲ್ಲ. ಕಾವೇರಿ ಸ್ನಾನ ಮಾಡಿ ಬರಲ್ಲ, 1-1.5 ತಾಸಲ್ಲೇ 16 ಸರ್ಗ ಮಧ್ವಜು ಪಾರಾಯಣ ಬಿಡೋದು. ಆ ಥರ ಸುಮಧ್ವಜ ನಿತ್ಯ ಪಾರಾಯಣ ಮಾಡಬೇಕು. ಮಧ್ವಜ ಗ್ರಂಥದ ಮೇಲೆ ವಿಶೇಷ ಒಂದು ಭಕ್ತಿ ಅವರಿಗಿತ್ತು. ಅದರಿಂದಾದ್ರೆ ಆ ಪಾರಾಯಣ ನಿತ್ಯ ಮಾಡೋ ನಮ್ಮ ಸಂಪ್ರದಾಯ, ನಮ್ಮ ಆರಾಧನೆ ಬಂದಿದೆ. ಕಾರಣ ಏನಂದ್ರೆ ಸುಮಧ್ವಜಲ್ಲಿ ಹೇಳದ ವಿಷಯವೇ ಇಲ್ಲ. ಸಕಲ ಶಾಸ್ತ್ರವು ಮಧ್ವಜ ಒಳಗಿದೆ. ಮಧ್ವಜಲ್ಲಿ ಇಲ್ಲದೆ ಹೇಳೋದೇ ಇಲ್ಲ. ಎಲ್ಲ ಸಂಕ್ಷೇಪ, ಸಕಲ ಭಾಗವತ, ಮಹಾಭಾರತ, ರಾಮಾಯಣ ಎಲ್ಲ ಸಂಕ್ಷೇಪ ಹೇಳಿದೆ ಅಂತ ಹೇಳಿ ಒಂದು ಶ್ಲೋಕನ್ನೇ ತಗೊಂಡು ಒಂದು ದಿವಸ ಪೂರ ಅಲ್ಲೇ ಅನುವಾದ ಮಾಡ್ತಾ ತೋರಿಸಕ್ಕಂಥ ಒಂದು ಶಕ್ತಿ ಅವರಿಗಿತ್ತು. ಮತ್ತು 13 ವಯಸ್ಸು ಆಗ್ಬೇಕು ಅವರಿಗೆ. ಆಗಿರೋ ವೇಳೆ ಅವರು ಪಿತಾಮಹೇಂದ್ರ ಕಾಲ ಆದರು. ಆ ವೆಂಕಟರಮಣಾಚಾರ್ಯ ಬಂದು 1 ವರ್ಷದ ದಿವಸ ರಾಜಮಹೇಂದ್ರಲ್ಲಿ ಗೋದಾವರಿ ಸ್ನಾನ ಮಾಡಿ ನಿತ್ಯ ಶ್ರಾದ್ದ ಮಾಡಬೇಕು ಅಂತ. ಆಗೆಲ್ಲ ನೋಡ್ರಿ ಏನು ಅದಾದ ದೀಕ್ಷಾ, ನಿತ್ಯ ಶ್ರಾದ್ದ ಮಾಡಬೇಕು ಅಂತ ಗೋದಾವರಿ ತೀರದಲ್ಲಿ ರಾಜಮಹೇಂದ್ರಲ್ಲೇ 1 ವರ್ಷದ ದಿನ ಅವರು ತಾಯಿ ತಂದೆ ಇದ್ದಿದ್ದಾರೆ. ಆಗ ತಂದೆ ಆಗ್ತಕ್ಕಂಥವ್ರ ಮಗನಿಗೆ ಪಾಠ ತತ್ವಪ್ರಕಾಶಿಗ ವಿಷ್ಣು ತತ್ವ ನಿರ್ಣಯ ಆಗ ಪಾಠ ಹೇಳಿದ್ದಾರೆ. ಆ ಪಾಠ ಕೇಳಲಿಕ್ಕೆ ಅನೇಕ ಜನ ಕೂತಿದ್ರು. ಆಗ ಆ ಕಾಲದಲ್ಲಿ ಆಂಧ್ರ ದೇಶದಲ್ಲಿ ಸರಿ, ಚೋಳ ದೇಶದಲ್ಲಿ ಸರಿ, ನಮ್ಮ ವಾದವರು ಶಿಷ್ಯರು ಬೇಕಾದ ಜನ ಪಂಡಿತರು ಆ ಕಾಲದಲ್ಲಿ ಇದ್ರು. ಅದರಿಂದ ಇವರು ಮಧ್ವರಾಜ ಸಿಂಹ ತನ್ನ ತಂದೆಯವರು ಪಾಠ ಹೇಳೋ ವೇಳೆ ಅನೇಕ ಜನರು ಕೂತು ಕೇಳ್ತಾ ಇರೋರು.
ತಂದೆ ಪಾಠ ಹೇಳಿದ್ದನ್ನ ಹಾಗೇ ಅದನ್ನ ಗ್ರಹಣ ಮಾಡಿ ಪೂರಾ ಅನುವಾದ ಮಾಡಿ ತೋರಿಸ್ತಾರೆ. ಆಗ ತತ್ವಪ್ರಕಾಶಗ ವಿಷ್ಣು ತತ್ವ ನಿರ್ಣಯ ಎಂಬುದು ಸಾಮಾನ್ಯ ಗ್ರಂಥ ಅಲ್ಲ, ಅದು ಒಂದು ಸಣ್ಣ ಸುಧಾ ಅಂತ ಹೇಳಾರು. ಆ ಥರ ಆ ವಿಷ್ಣು ತತ್ವ ನಿರ್ಣಯ ತತ್ವಪ್ರಕಾಶಗ ಈ ಎರಡು ಗ್ರಂಥವು 13ನೇ ವಯಸ್ಸಲ್ಲಿ ರಾಜಮಹೇಂದ್ರದಲ್ಲಿ ಭದ್ರಾವತಿ ಮಂಗಳಾಯತು. ಇಷ್ಟೆಲ್ಲ ಆಗಿ ಬೇಕಾದ್ದು ಆಮೇಲೆ ಮದುವೆ ಎಲ್ಲ ಆಗಿ ಗೃಹಸ್ಥರಾದರು. ಮೊದಲು ಮಗಳಾಗ್ತಕ್ಕಂಥ ಕಾವೇರಿ ಅಂತ, ಎರಡನೇ ಮಗನ ಆಗ್ತಕ್ಕಂಥ ಪದ್ಮನಾಭಾಚಾರ್ಯ ಹುಟ್ಟಲ್ಲ. ಪದ್ಮನಾಭಾಚಾರ್ಯ ಬಂದು ಗರ್ಭಿಣಿಯಾಗಿ ಇದ್ದಿದ್ದಾರೆ ಅವರು ಹೆಂಡತಿ ಆಗ್ತಕ್ಕಂಥವ್ರು. ಆಗ ಅನಂತ ಸೇರದಿಂದ ಮಹಾರಾಜನ ಆಗ್ತಕ್ಕಂಥವ ಇವರಿಗೆ ಆಹ್ವಾನ ಮಾಡಿದ್ರು. ದೊಡ್ಡ ಪಂಡಿತರು ಅಂತಲ್ಲ ಸೇರಗ ಕ್ಷೇತ್ರದಲ್ಲಿ, ನೀವು ಬಂದು ನಮ್ಮ ಸಭೆಗೆ ಬರಬೇಕು ಅಂತ ಆಹ್ವಾನ ಮಾಡಿದಾಗ ಆಗ ತಂದೆ ದೊಡ್ಡ ಅಣ್ಣ ಅಲ್ಲೇ ಇದ್ರು. ಇವರು ತಂದೆ ತಾಮ್ರಪುರಿ ಶ್ರೀನಿವಾಸಾಚಾರ್ಯರು ಮಧ್ವನಾಥರು, ಆಗ ಮಧ್ವನಾಥರು ಗೃಹಸ್ಥರು. 27 ವಯಸ್ಸು ಸಣ್ಣ ವಯಸ್ಸಾನೆ. ಆಗ ಅಪ್ಪ ಮಗ ಇಬ್ಬರುವೇ ಹೋಗಿ ಅನಂತಸೇನ ಮಹಾರಾಜನ ಭೇಟಿ ಮಾಡಬೇಕು ಅಂತ. ಅನಂತಸೇನ ಮಹಾರಾಜನ ಅಂತಕ್ಕಂಥವ ದೊಡ್ಡ ಅದ್ವೈತ ಪಂಡಿತ ದೊಡ್ಡ ಸಭೆ ನಡೆಸ್ತಾ ಇದ್ದ. ಆ ಸಭೆಯಲ್ಲಿ ಇವ್ರನ್ನ ಆಹ್ವಾನ ಮಾಡಿದಾಗ ಇವರು ಅನಂತಸೇನೆಗೆ ಹೋಗಿದ್ದಾರೆ. ವೇಳೆ ಆಗ ರಾತ್ರಿ ಮಧ್ವನಾಥ ಶ್ರೀಪಾದರಿಗೆ ಸ್ವಪ್ನವಾಗ್ತಕ್ಕಂಥ ಬಂದಿದೆ. ಸ್ವಪ್ನದಲ್ಲಿ ಬಂದು ಇವರನ್ನ ಯಾರೇ ಏಕವಚನ ಕೂಲಕ್ಕೆ ಅಲಾರು. ಒಬ್ಬರು ಹೆಸರೇ ಹೇಳಕ್ಕಾಗಲು ಚಿಕ್ಕಾಚಾರ್ಯ ಅಂತ ಕೂಬೇಕು. ಆಗ ಏಕವಚನಲ್ಲಿ ಯಾರೇ ಹೇಗೆ ಕೂಡಕ್ಕಾಗಲು? ಏನಪ್ಪ ಬಂದಿ ಹೇಗೆ ಅಂದ್ಬಿಟ್ಟು ಒಬ್ರು ಮಾತಾಡಿದ್ದಾರೆ. ಯಾರಪ್ಪ ಚಟ್ಟನ್ ಮಾಡವಳೆ ಸ್ವಪ್ನದಲ್ಲೇ ನೋಡ್ರೆ ಸಾಕ್ಷಾತ್ ಪದ್ಮನಾಭ ಅನಂತ ಪದ್ಮನಾಭ ಸ್ವಪ್ನದಲ್ಲೇ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿ ಐತಿಹ್ಯ ಇದೆ. ಆಗ ಯಾರಪ್ಪ ಅನ್ಕೊಳ್ತೇನೆ ಅಂತ ಹೇಳ್ರಿ, ನಿಮಗೆ ಒಂದು ವಿಶೇಷ ಅನುಗ್ರಹ ಆಗುತ್ತೆ ಅಂತ ಹೇಳಿ ಪದ್ಮಾವತಿ ದೇವರೇ ಇವರಿಗೆ ಅನುಗ್ರಹ ಮಾಡಿ, ಆ ಕಾಲದಲ್ಲಿ ಅನಂತಸೇನ ಮಹಾರಾಜನ ಭೇಟಿ ಕಾಣೋದೇ ತುಂಬ ಕಷ್ಟ. ಅವತ್ತು ಭೇಟಿ ತೇಳಕ್ಕೆ 4 ದಿವಸ ಕಾದುಕೊಂಡಿರಬೇಕು. ಆದರೆ ಇವರು ಹೋದ ಮೇಲೆ ಹೊರತೇ ಭೇಟಿ ಸಿಕ್ಕೊಡ್ತು. ರಾಜನ ಭೇಟಿ ಆಯಿತು. ರಾಜನ ಸಭೆಯಲ್ಲಿ ಅಸಾಧ್ಯ ದೊಡ್ಡ ಪಂಡಿತರು, ಅನಂತರಾಮ ಶಾಸ್ತ್ರಿ ಅಂತ ದೊಡ್ಡ ಅದ್ವೈತ ಪಂಡಿತ, ಈತ ದೊಡ್ಡ ಪಂಡಿತರು. ಬೇಕಾದ ವಾಕ್ಯಾರ್ಥ ವಿಚಾರ ಎಲ್ಲ ನಡೆದ ಎಲ್ಲ ವೇದಾಂತ ವಾಕ್ಯಾರ್ಥ ವಿಚಾರ ಎಲ್ಲ ಇವರು ಮಾಡಿ ಮಂಜುನಾಥ ಶ್ರೀಪಾದರು ಮಧ್ವಮತವನ್ನು ಚೆಂದಾಗಿ ಸ್ಥಾಪನೆ ಮಾಡಿ ಆಚಾರ್ಯರ ಭಾಷ್ಯ ಸರಿಯಾದ ಭಾಷ್ಯ, ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ಮೇಲೆ ಭಾಷ್ಯ ಇಲ್ಲ ಅಂತ ಹೇಳಿ ನಿರೂಪಣೆ ಮಾಡಿ ತೋರಿಸಿದ್ರು. ಅದಕ್ಕಾಮೇಲೆ ಇವರು ತರ್ಕಶಾಸ್ತ್ರವಾಗಿರ್ತಕ್ಕಂಥದ್ದು ಅಸಾಧ್ಯ ಚೆನ್ನಾಗಿ ಓದಿದ್ರು. ಆ ತರ್ಕಶಾಸ್ತ್ರ ಮೇಲೆ ಒಂದು ಉಪನ್ಯಾಸ ಮಾಡಬೇಕು ಅಂತ ರಾಜನಾಥಕಂತ ಕೇಳಿದ್ದ. ಆಗ ನವರಾತ್ರಿ ಉತ್ಸವ ಇಡ್ತಕ್ಕಂಥ ಕಾಲ ಅನಂತಸೇನಲ್ಲಿ 9 ದಿವಸ ನವರಾತ್ರಿ ಉತ್ಸವದಲ್ಲೂ ಇವರೇ ಅಧ್ಯಕ್ಷರ ಎದ್ದು ತರ್ಕದ ಶಾಸ್ತ್ರ ಏನೇನೆಲ್ಲ ಇದೆಯೋ ಅದರ ಅಷ್ಟು ವಿಷಯವನ್ನು ತಾವು ಅನುಮಾನ ಮಾಡಿ ನಮಗೆಲ್ಲ ತಿಳಿಸ್ಬೇಕು ಅಂತ ಹೇಳಿ 9 ದಿವಸ ತರ್ಕಶಾಸ್ತ್ರ ಮೇಲೆ ಉಪನ್ಯಾಸ ಮಾಡಿದ್ದಾರೆ. ಸರಿ, ತರ್ಕಶಾಸ್ತ್ರ ಉಪನ್ಯಾಸ ಮಾಡಿರಲಿಲ್ಲ, ಆ ಜ್ಞಾನ ಇವರಿಗೆ ಹೇಗೆ ಬಂತು ಬಂದ ಆ ಚರಿತ್ರ ಈಗ ನಾವು ನೋಡಬೇಕು. ಹೇಗೆ ಅಂತ ಹೇಳಿದ್ರೆ, ಇವರು ಒಂದ್ಸಲ ಸಣ್ಣ ವಯಸ್ಸಲ್ಲಿ ಹುಡುಗರ ಇರಾವಳೆ ರಂಗಕ್ಷೇತ್ರದಲ್ಲಿ ಒಬ್ಬರ ಬಂದಿದ್ರು. ಒಂದು ದೊಡ್ಡ ಪಂಡಿತರ ಇರ್ತಕ್ಕಂಥ ಪಂಡಿತರು ಬಂದ್ರಾವಳೆ ಇವ್ರ ತಂದೆಯನ್ನು ಆಹ್ವಾನ ಮಾಡಿದ್ರು. ಇವ್ರ ತಂದೆ ಹೋಲಕ್ಕಿಲ್ಲ. ಸಾಧಾರಣ ತಾಂಬರ್ ಬಣ್ಣಿಯವರು ವಿಜಾತಿಯರು ಬೇರೆ ಸಭೆಗೆ ಚಟ್ಟಂತ ಹೋಲಾರು. ಸರಿ, ಏನೋ ಪಂಡಿತರು ಕರೀತಾರೆ, ಕೂತಾರೆ, ಪರವಾಗಿಲ್ಲಪ್ಪ, ಅವ ಬೇರೆ ಪರಿಕೀರು ಏನೋ ತಕ್ಕ ಪಂಡಿತ ಬಂದಿದ್ದಾನ, ನೀವಿಬ್ಬರು ಹೋಗಿ ಬನ್ರಿ ಅಂತ ಹೇಳಿ ಇವ್ರ ಅಣ್ಣ ತಮ್ಮಂದ್ರು ಮಕ್ಕಳನ್ನ ಕಳಿಸ್ಬಿಟ್ಟು ತಾವು ಮನೆಯಲ್ಲೇ ಇದ್ರು. ಅಲ್ಲಿ ಏನು ಅಂತಂದ್ರೆ, ಆ ಪಂಡಿತರ ಇರ್ತಕ್ಕಂಥವ ತರ್ಕಶಾಸ್ತ್ರ ಒಂದು ಪ್ರಶ್ನೆಯನ್ನ ತಾತನ ನಮ್ಮ ಮಧ್ವನಾಥ ಶ್ರೀಪಾದ ಮಾಡಿದ್ದಾರೆ. ಇವರು ಸಣ್ಣ ಹುಡುಗ. ಆಗ ಬಂದು ಅದಕ್ಕೆ ಉತ್ತರ ಇವರಿಗೆ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಆಗ ತರ್ಕಶಾಸ್ತ್ರ ಇವರಿಗೆ ಅಭ್ಯಾಸಗಳು ಮಾಡಿರಲ್ಲ. ಬದಲು ಉತ್ತರ ಹೇಳಲಿಕ್ಕೆ ಬರಲಾಗಿರೋಣ ನೇರ ಮನೆಗೆ ಬಂದು ತಂದೆ ಹತ್ರ ಬಂದು, ನನಗೆ ಬಹಳ ಅವಮಾನ ಇದೆ, ನಾವು ಇಷ್ಟು ದೊಡ್ಡ ವಂಶದಲ್ಲಿ ಹುಟ್ಟಿ ಅವ ತರ್ಕಶಾಸ್ತ್ರ ಕೇಳಿ ನಂಗೆ ಉತ್ತರ ಹೇಳಕ್ಕೆ ಬರವಲ್ಲ, ನನ್ನ ವಂಶಕ್ಕೆ ಅವಮಾನ, ಅದನ್ನು ನಾನು ತರ್ಕಶಾಸ್ತ್ರ ಚಂದ ಅಭ್ಯಾಸ ಮಾಡಿಯೇ ಆಗಬೇಕು, ನಾನು ಊಟ ಕೂಡ ಮಾಡಾರೆ ಅಂತ ಕೂತಿದ್ರು. ಹಾಗಿರಾವಳೆ ಅವರು ಶ್ರೀನಿವಾಸಾಚಾರ್ಯ ಬಂದು, ಸ್ವಲ್ಪ ತಡೀಪ, ನಾನು ವ್ಯವಸ್ಥಾನಿಗೆ ಮಾಡಿ ಕೊಡ್ತೇನೆ ಅಂತ ಹೇಳವಳೆ ದೇವರೇ ಕಳಿಸಿದ್ದ ಅಂತಂಬಾಗ ನವದ್ವೀಪ ಭೀಮಾಚಾರ್ ಅಂತ ಹೇಳಿ ದೊಡ್ಡ ಪಂಡಿತರು ಹಾಗೆ ಸಂಚಾರ ಮಾಡ್ತಾ ಬಂದಿದ್ದಾರೆ. ಶ್ರೀರಂಗ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇಲ್ಲಿ ತರ್ಕ ಭೀಮಾಚಾರ್ ಒಬ್ಬರಿದ್ದರು ಶ್ರೀರಂಗದಲ್ಲಿ. ಅವರು ದೊಡ್ಡ ಪಂಡಿತರೇ. ಅವರಿಗಿಂತ ಇನ್ನೂ ತುಂಬ ದೊಡ್ಡ ಪಂಡಿತರು ನವದ್ವೀಪ ಭೀಮಾಚಾರ್.
ನವದ್ವೀಪ ಭೀಮಾಚಾರ್ಯ ಬಂದು ತರ್ಕಶಾಸ್ತ್ರದ ದೊಡ್ಡ ಅಥಾರಿಟಿ. ಅವ್ರ ಮೇಲೆ ಯಾರು ತರ್ಕಶಾಸ್ತ್ರ ಓದಿಕೊಂಡವ್ರು ಯಾರು ಇಲ್ಲ. ಅಂಥವ್ರು ದೊಡ್ಡವರು ಬರವಣೆ ಏನಾಯಿತು, ತರ್ಕಶಾಸ್ತ್ರ ಓದಿ ಬರವಣೆ ಆ ನವದ್ವೀಪ ಭೀಮಾಚಾರ್ಯರು ಹೇಳ್ತಾರೆ, ಅವ್ರ ಹತ್ರ ಸ್ವಲ್ಪ ದೇವರೇ ಕಳಿಸಿದ್ದಾರೆ, ಅವ್ರ ಭೀಮಾಚಾರ್ಯ ಹೋಗಿ ಓದ್ರಿ ಇರುವಂತು. ಆ ಭೀಮಾಚಾರ್ಯದಲ್ಲಿ 12 ವರ್ಷ ಕಾಲ ಶ್ರೀರಂಗದ ಗುರುಗಳು ಅವ್ರ ಹತ್ರ ತರ್ಕಶಾಸ್ತ್ರನ ಅಭ್ಯಾಸ ಮಾಡಿದ್ದಾರೆ. ಆ ತರ್ಕಶಾಸ್ತ್ರ ದೊಡ್ಡ ಪಂಡಿತರಾಗಿದ್ದರೂ ಕೂಡ ಅವರಿಗೆ ಭೀಮಾಚಾರ್ಯ ಬಂದು ಅವರಿಗೆ ಶ್ರೀಮದಾಚಾರ್ಯ ಶಾಸ್ತ್ರ ಅಷ್ಟು ವಿಶ್ವಾಸ ಅಲ್ಲ. ಅದು ಹೇಳೋರು, ಅದಾವುದು ತರ್ಕ ಲಾಜಿಕ್ ತುಂಬ ಓದಿಬಿಟ್ರೆ ಈ ವೇದಾಂತ ಪ್ರಮೇಯದಲ್ಲಿ ನಿರ್ಣಯ ಭಾವದಾದ ಗ್ರಂಥದಲ್ಲಿ ಭಕ್ತಿ ಬದಲಾದು ಅದು ಒಂದು ಉಂಟು. ಅದು ಅಪವಾದ. ಅದು ಹಾಗೆ 100% ತಗೊಂಬಾರ್ದು. ಕೆಲವೊಂದೇ ಹಾಗಿರ್ತಾರೆ, ಎಲ್ಲರೂ ಆಗಿರಲ್ಲ. ಅದನ್ನ ತರ್ಕಶಾಸ್ತ್ರ ಓದಿ ಪಂಡಿತರಿಲ್ಲ, ಭಕ್ತಿ ಇಲ್ಲ, ನಾವು ಹಾಗೆ ನಡೆಸಬಾರ್ದು. ಅವರಿಗೆ ಭೀಮಾಚಾರ್ಯ ಹಾಗೊಂದು ಏನೋ ಒಂದು ಪ್ರಾರಂಭ ಅವರಿಗೆ ಆಗಿತ್ತು. ಏನಪ್ಪ ನಿಮ್ಮ ವೇದಾಂತ ಎಲ್ಲ ಸುಮ್ಮನೆ ಬರೀ ನಂಬು ಅಂತ ಹೇಳುತ್ತೆ. ನಮ್ಮ ಗದಾಧಾರಿ ಭಟ್ಟಾಚಾರ್ಯರು ನಮ್ಮ ಕಂಡ ವ್ಯಾಖ್ಯಾತ ನಿಮ್ಮಲ್ಲಿ ಇಲ್ಲ. ಆಗ ಮಂಜುನಾಥ ಶ್ರೀಪಾದರು ಅವ್ರ ದೀಕ್ಷಾ ನೋಡ್ರಿ, ರಾತ್ರಿ ಎಲ್ಲ ಬಂದು ಓದುಂಡು ನ್ಯಾಯ ಸುಧಾರಣೆ ಚಂದ ಓದಿ ತರ್ಕಶಾಸ್ತ್ರಕ್ಕೆ ಮೇಲೆ ನಮ್ಮ ಸುಧಾರಣೆ ನಮ್ಮ ಟೀಕಾಕರ್ಪಾದರು ಹೇಳಿದ್ದಾರೆ. ತರ್ಕವನ್ನೇ ಖಂಡನೆ ಮಾಡಿ ಅದಕ್ಕೆ ಮೇಲೆ ತರ್ಕವಾಗ್ತಕ್ಕಂಥದ್ದು ಬ್ರಹ್ಮತರ್ಕ, ಸುಧಾವಾಗ್ತಕ್ಕಂಥದ್ದು ಬ್ರಹ್ಮತರ್ಕ, ಪ್ರಮಾಣ ಪದ್ಧತಿ ಗ್ರಂಥವಾಗ್ತಕ್ಕಂಥದ್ದು ಬ್ರಹ್ಮತರ್ಕ ಅನ್ನೋದಾರೆ. ನ್ಯಾಯಶಾಸ್ತ್ರ ಬಂದು ಬ್ರಹ್ಮತರ್ಕ ಅಲ್ಲ, ಆನ್ಮೀಚಿಕ ವಿದ್ಯಾ ಅಂತ ಹೇಳಿ ಆ ವಿದ್ಯಾವನ್ನು ಅಭ್ಯಾಸ ಮಾಡ್ತಕ್ಕಂಥವರಿಗೆ ಇಂದ್ರದೇವರಿಗೆ ನರಿಜನ್ಮ ಬಂತು ಅಂತ ಸೂತ್ರ ಭಾಷೆಯಲ್ಲಿ ಇದೆ. ಇಂದ್ರದೇವರಿಗೆ ನರಿಜನ್ಮ ಬಂತು ಅಂತ ಹೇಳಿ ನ್ಯಾಯಶಾಸ್ತ್ರವಾಗ್ತಕ್ಕಂಥದ್ದು ಮೈಲಿಯ ಶಾಸ್ತ್ರ. ಆ ನ್ಯಾಯಶಾಸ್ತ್ರನ ಓದಿಟ್ಟು ಬಂದು ಅದು ಒಂದು ಕೇವಲ ಒಂದು ಮ್ಯಾಥಮೆಟಿಕ್ಸ್ ಕಂಡಾಗ ಬುದ್ಧಿ ದೀಕ್ಷಾ ಆಗಕ್ಕೆ ಬ್ರೈನ್ ಡೆವಲಪ್ ಆಗಕ್ಕೆ ಒಂದು ಉಪಯೋಗ ಆಗುತ್ತೆ ಎಂಬುದು ಅಷ್ಟಾನೇ ಹೊತ್ತಾಗಿ ಅದರ ಹಾಗೆ ತಗೊಂಬಾರ್ದು. ನ್ಯಾಯಶಾಸ್ತ್ರ ಓದೋದು ಬಂದು ಸಾಯಂಕಾಲ ಬಂದು ಮಂತ್ರಾಂತ ಸಿಬ್ಬಾರ ಬಂದು ರಾತ್ರಿ ಬಂದು ಸ್ನಾನ ಮಾಡಾರಂತೆ. ಸ್ನಾನ ಮಾಡಿ ನ್ಯಾಯ ಸುಧಾರಣ ಪಾರಾಯಣ ಮರು ದಿವಸ ಅವ್ರ ಗುರುಗಳೇ ಹೋಗಿ ಹೇಳಾರುತ್ತೆ, ನೀವು ಹೇಳಿದ್ದಕ್ಕೂ ಮೇಲೆ ನೋಡ್ರಿ ಇಲ್ಲಿ ಹೀಗಿದೆ ಹೇಳಾರುತ್ತೆ. ಅಷ್ಟೆಲ್ಲ ಹೇಳಿ ಆದರೆ ಅದೇ ಟೈಮಲ್ಲಿ ಮಂಜುನಾಥರು ತರ್ಕಶಾಸ್ತ್ರ ಚಂದ ಅಭ್ಯಾಸ ಮಾಡಿಕೊಟ್ಟ ಗುರುಗಳಿಗೆ ಅವರಿಗೆ ಉಂಟಾದ ಕೃತ್ಯಕ್ಕಿಂತ ಅದು ಮರ್ಯಾದೆ ಅವರು ಮಾಡಿದ್ರು. ಆದರೆ ಅದೇ ತಾರಕ ನಿಲ್ಲಿಸಿ ಕೂಡುದು ಅಂತ ಹೇಳ್ತಾನೆ. ತಾರ್ಕಿಕಾಯಿ ಸೂಚನೆ ಅಂತ ತಮ್ಮ 90ನೇ ವರ್ಷದಲ್ಲಿ ಮಂಜುನಾಥರು ಗ್ರಂಥ ಮಾಡಿದ್ದಾರೆ. ಬಾದರಾಯಣ ದೂಷಣ ಮಾಡಿದ್ದಾರೆ ಅಂತ ಹೇಳಿ ನ್ಯಾಯಶಾಸ್ತ್ರವನ್ನ ಖಂಡನೆ ಮಾಡಿ ಅದಕ್ಕೆ ಮೇಲೆ ನಮ್ಮ ವೇದಾಂತ ದೊಡ್ಡದು ಅಂತ ಅದನ್ನು ತೋರಿಸಿಕೊಳ್ಳಕ್ಕೆ ಒಂದು ಗ್ರಂಥವೂ ಮಾಡಿದ್ದಾರೆ. ಹೀಗಿರುವಾಗ ಈ ತರ ಓದಿದ್ರಿಂದ ಏನಾಯಿತು, ಅಲ್ಲಿ ಅನಂತಸೇನ ಮಹಾರಾಜಲ್ಲಿ ಈಗ ನಾವು ತರ್ಕದಲ್ಲಿ ಉಪನ್ಯಾಸ ಮಾಡಬೇಕು ಅಂತ ಹೇಳೋಳೆ ಅಸಾಧ್ಯ 9 ದಿವಸ ಉಪನ್ಯಾಸ ಮಾಡಿದ್ದಾರೆ. ಇವರು ಇಂಟಲೆಕ್ಚುವಲ್ ಜಾಯಿಂಟ್ ಅಂತ ಹೇಳಿ ಇವರು ಇದನ್ನ ನೋಡ್ಬಿಟ್ಟು ರಾಜನಿಗೆ ಮಹಾ ಸಂತೋಷ ಆಗಿ ಇವರಿಗೆ ವಿಶೇಷ ಮರ್ಯಾದೆ ಮಾಡಬೇಕು ಅಂತ ಶ್ವೇತ ಛತ್ರ ವರೆಸಿಯೇ ದೊಡ್ಡ ಪಲ್ಲಕ್ಕಿಯಲ್ಲಿ ಕೂಡಿಸಿ ದೊಡ್ಡ ಮೆರವಣಿಗೆ ಮಾಡಿ ಇವರಿಗೆ ಶ್ರೀಪಾದರು ಇವರಿಗೆ ಮರ್ಯಾದೆ ಮಾಡಿದ್ದಾರೆ. ಮರ್ಯಾದೆ ಮಾಡಿಬಿಟ್ಟು ಬೇಕಾದ ಸಂಭಾವನೆಯೆಲ್ಲ ಕೊಡಬೇಕು ಅಂತ ಹೇಳಿ ದೊಡ್ಡ ವೀರ ಸಂಗಿಲಿ ಅಂತ ಬಂಗಾರ ಸಂಗಿಲಿ ಎಲ್ಲ ಹಾಕಿ ಕೊಡಬೇಕು ಅಂತೆಲ್ಲ ಹೇಳಿ ಇವರಿಗೆ ಸಂಭಾವನೆ ಕೊಡಕ್ಕೆ ಬಂದಿದ್ರು. ಆಗ ಇದೊಂದು ದೊಡ್ಡ ಮುಖ್ಯವಾದ ಒಂದು ಇದೆ ದೀಕ್ಷಾ ಏನಂತಂದ್ರೆ ನಮ್ಮ ಮಂತ್ರಾಂತ ಶ್ರೀಪಾದರು ಒಂದು ದ್ರೋಣಾಚಾರ್ಯ ಕಂಡಾಗ ದ್ರೋಣಾಚಾರ್ಯರು ಯಾರ ಹತ್ರ ಏನು ತಗೊಂಡಾರೆ, ಯಾರ ಹತ್ರ ಒಂದು ಸನ್ಮಾನ ಒಂದು ಬಹುಮಾನ ಮಾಡಿಕೊಂಡಾರೆ ಅಂತ ಒಂದು ವೈರಾಗ್ಯದಿದ್ರು. ಯಾರ ಹತ್ರ ಏನು ರೂಪಾಯಿ ದಕ್ಷಿಣೆ ಒಂದು ತಗೊಂಡಾರೆ ಅಂತ ಅದೇ ಮಾರಿ ಇವರು ಪ್ರತಿಜ್ಞಾ ಮಾಡಿದ್ರು ಮಂತ್ರಾಂತರು. ರಾಜನ್ ಕೇಳಿ ನಂಗೆ ತಗೊಳ್ಳಕ್ಕೆ ಇಷ್ಟ ಅಲ್ಲ, ನಾನು ಯಾರ ಹತ್ರ ಏನು ತಗೊಂಬಾಲ ಅಂತ ಹೇಳಿದ್ರು. ಏನಪ್ಪ ಹೀಗೆ ಹೇಳ್ತಾರಲ್ಲ ಇವ್ರಿಗೆ ಮರ್ಯಾದೆ ಮಾಡ್ಬೇಕಲ್ಲ ಅಂತ. ಆಮೇಲೆ ಅಲ್ಲಿ ಅನಂತಸೇನಲ್ಲಿ ಒಂಟಿ ಕಲ್ಲು ಹೊಂದಿದೆ. ಆ ಒಂಟಿ ಕಲ್ಲಲ್ಲಿ ತಾಕ್ಸಿ ಕೊಟ್ರೆ ಪದ್ಮನಾಭದ ದೇವರು ಕೊಟ್ಟಾಗಂತ ಅಂದ್ರೆ ಆ ಒಂಟಿ ಕಲ್ಲಲ್ಲಿ ತಾಕ್ಸಿ ದೇವರು ಕೊಡ್ತಾರೆ. ದೇವರು ನಿಮಗೆ ಕೊಡಾವಳು ದೇವರು ಕೊಡಾದ್ರೆ ನೀವು ಬೇಡ ಅಂತ ಹೇಳಕ್ಕೆ ನಿಮಗೆ ತಪ್ಪಲ್ಲ ಅಂತ ಹೇಳೋಣ ಪಾಸ್ವಪ್ಪ ಅಂತ ಹೇಳಿ ಅದು ತಗೊಂಡ್ರು ಅವ್ರ ಕೈಲಿ ಇಟ್ಟಿಲ್ಲ. ತಗೊಂಡು ಬಂದು ಅದೇ ಸಿಕ್ಕಿಲ್ಲ ಮಕ್ಕಳಿಗೆ ಮೊಮ್ಮಗಳಿಗೆ ಯಾರು ಕೊಟ್ಬಿಟ್ರು ತಾವು ಒಂದು ಕೈಲಿ ಕೂಡ ಹಾಕಿಲ್ಲ. ಈ ತರ ಒಂದು ವಿರಕ್ತರ ಇದ್ದು ಸದಾ ಸರಕಾರು ಮಂತ್ರಶಾಸ್ತ್ರನ್ನೇ ಓದ್ತಾ ಬಹಳ ವಿರಕ್ತರ ಇದ್ದು ಅವರು ಬಂದು 97 ಇಂಗ್ಲಿಷ್ ಡೇಟ್ ಆಫ್ ಬರ್ತ್ ಒಳಗಡೆ 97 ಇಯರ್ಸ್ ಅಧಿಕ ಮಾಸವನ್ನು ಸೇರಿಸಿದ್ರೆ 100 ವರ್ಷ ಅಂತ ಹೇಳೋರು. ಅಧಿಕ ಮಾಸವನ್ನು ಸೇರಿಸಿದ್ರೆ 100 ವರ್ಷ ಅಂತ ಹೇಳೋರು. ಆ ಥರ ಸದಾ ಸರ್ವಕಾಲ ಪ್ರವಚನ ಇದ್ದು ಸಂಸಾರದಲ್ಲಿ ಯಾವರು ಹೇಗೆ ಅವರು ದೊಡ್ಡ ಕುಟುಂಬಿಯ ಇದ್ದು ಸಂಸಾರ ಇದ್ದರೆ ಕೂಡ ಹೇಗೆ ಈಗ ತಾಮರೆ ಹೂವು ಇರ್ತಕ್ಕಂಥದ್ದು ತಟಾಕದಲ್ಲಿ ಇದ್ದರೆ ಕೂಡ ಆ ತಟಾಕದ ನೀರು ಅದಕ್ಕೆ ತಾಕಾದೇ ಇಲ್ಲ. ಹುಣಸೆ ಕೊಟ್ಟೆ ಇರುತ್ತೆ, ಹುಣಸೆ ಹಣ್ಣು ಇರುತ್ತೆ, ಹುಣಸೆ ಕೊಟ್ಟೆ ಒಳಗಿರುತ್ತೆ.
ಅದಕ್ಕೂ ಕಾಂಟ್ಯಾಕ್ಟೇ ಇರಲ್ಲ. ಆ ಥರ ಸಂಸಾರದಿಂದ ಕೂಡ ಸಂಸಾರದಿಂದ ಹಾಗೆ ದೂರವೇ ಇದ್ದು ಆದರೆ ಯಾವುದೋ ತಗಲು ಇಲ್ಲಾಗೆ ಒಂದು ಅಟ್ಯಾಚ್ಮೆಂಟು ಇಲ್ಲಾಗೆ ಹಾಗೆ ಜೀವನವನ್ನು ಮಾಡಿರು. ಅಧಿಕ ಮಾಸ ಸೇರಿಸಿ ಇದ್ರೆ ನನಗೆ 100 ವರ್ಷ ಆಯಿತು ಅಂತ ಹೇಳೋರು. ಆ ಥರ ಶ್ರೀರಂಗ ಕ್ಷೇತ್ರದಲ್ಲೇ ನಿತ್ಯ ಕಾವೇರಿ ಸ್ನಾನ, ನಿತ್ಯ ಬೆಳಿಗ್ಗೆ ಸುಮಧ್ವಜ ಪಾರಾಯಣ, ಅದಕ್ಕಾಮೇಲೆ ಬೇಕಾದ ವಾಕ್ಯಾರ್ಥ ವಿಚಾರ, ಅದಕ್ಕಾಮೇಲೆ ಸಾಂಖ್ಯಾನುಗಳ ಭಾಗವತಾದಿ ಗ್ರಂಥಗಳು ಪುರಾಣ, ಹೀಗೆ ಜೀವನವನ್ನ ಮಾಡಿ ಅದಕ್ಕಾಮೇಲೆ ಬೃಂದಾವನ ಪ್ರವೇಶ ಆಗ್ತಕ್ಕಂಥದ್ದು ಆಗಬೇಕು ಅಂತಾಯಿತು. ಅವರು ಬೃಂದಾವನ ಪ್ರವೇಶ ಆಗ್ತಕ್ಕಂಥದ್ದು ಈ ಶ್ರೀರಂಗ ಕ್ಷೇತ್ರದಲ್ಲಿ ಸುಭತೀಂದ್ರ ಮಠ ನೋಡಿದ್ದೇವೆ, ರಾಯ ಮಠ. ಅಲ್ಲಿ ಸುಭತೀಂದ್ರ ಮಠಕ್ಕಿಂತ ಒಂದು ತೋಟ ಇತ್ತು, ಅದಕ್ಕೆ ಮುಂದೆ ನಟೇಶನ್ ಪಿಳ್ಳೈ ತೋಟ ಅಂತ ಹೆಸರು. ಆ ತೋಟದಲ್ಲಿ ಅವ್ರನ್ನ ಭೂಸ್ಥಾಪನೆ ಮಾಡಲಿಕ್ಕೆ ನಮ್ಮ ತಂದೆಯವರೇ ಸಣ್ಣ ಹುಡುಗರವಳೆ ತಹಸೀಲ್ದಾರ್ ಪರ್ಮಿಷನ್ ತೆಗೆದು ಅದು ಬರೀಲ್ ಆರ್ಡರ್ ಅಂತ ತೆಗಿಬೇಕು. ಬರೀಲ್ ಆರ್ಡರ್ ಪರ್ಮಿಷನ್ ತೆಗೆದು ಅಲ್ಲಿ ಭೂಸ್ಥಾಪನೆ ಮಾಡಲಿಕ್ಕೆ ಪರ್ಮಿಷನ್ ತೆಗೆದು ಮಾಡಿದ್ರು. ತನ್ನ ಬೃಂದಾವನ ಹೇಗಿರಬೇಕು ಅಂತ ಮಾತ್ರ ಕೂಡ ಮಂಜುನಾಥ ಸಿಂಹ ಅವರೇ ಹೇಳಿದ್ದಾರೆ. ಕಳೆ ಕೂರ್ಮ ಇರ್ತಕ್ಕಂಥ ಆಸನ ಇರಬೇಕು, ಹೈವದ ದೇವರ ಪಾದ ಇರ್ತಕ್ಕಂಥದ್ದು ನನ್ನ ತಲೆ ಮೇಲೆ ಕೂತಿರಬೇಕು. ಹೈವದ ದೇವರ ಪಾದ ಅವ್ರ ತಲೆ ಮೇಲೆ ತಲೆ ಮೇಲೆ ಪಾದ ಕರೆಕ್ಟಾರು. ಈ ಥರ ಬೃಂದಾವನ ಮಾಡಬೇಕು ಅಂತ ಹೇಳಿ ಅವರೇ ಅದು ಹೇಳಿದ್ರು. ಹೇಳಿ ನಿತ್ಯ ಅಲ್ಲಿ ಹೋಗಿ ನೋಡಿ ಅದಕ್ಕೆ ಸಾರಿಸಿ ಮಾಡಿ ರೊಗ್ಗಲೆಲ್ಲ ಹಾಕಿ ಆ ಸ್ಥಳನ ಮಾಡಿ ಬೃಂದಾವನ ಯಾವ ಆದಾಯ ಕೂಡ ಅವ್ರಿಗೆ ಸ್ವಲ್ಪ ಗೊತ್ತಾಯಿತು. ಅಧಿಕ ಮಾಸ ಸೇರಿಸಿ 100 ವರ್ಷ ಆಯಿತು ಅಂತ ಹೇಳಿ ಯಾವಾಗಲೂ ಪ್ರಣವ ಜಪವೇ ಮಾಡ್ತಾರೆ. ಆವಾಗ ಪ್ರಣವ ಜಪವೇ ಮಾಡ್ತಾ ಪುಷ್ಯಬಹುಳ ಪಂಚಮಿ ದಿವಸ 1931 ಇಂಗ್ಲಿಷ್ ತೇದಿ ಒಂದು 9th ಜನವರಿ 1931 ಇದು ಒಂದು ಆಕ್ಸಿಡೆಂಟ್ ನೋಡಿರೋದು ನಿಮಿತ್ತವಾಗಿ ಆ ಇಂಗ್ಲಿಷ್ ತೇದಿಯು ನಮ್ಮ ಅಪ್ಪನ ತೇದಿಯು ಎರಡು ಟ್ಯಾಲಿ ಆಗಿದೆ. ಮಂಜುನಾಥ ಸಿಪಾರು ಹೋದ್ದು ಬಂದು 9th ಜನವರಿ 1931, ನಮ್ಮ ತಂದೆಯವರು ಹೋದ್ದು 9th ಜನವರಿ 1993. 62 ವರ್ಷಕ್ಕೆ ಆಮೇಲೆ ಅದಕ್ಕಾಮೇಲೆ ಇವರು ಬೆಳ ಮುಂದೆ 5 ಗಂಟೆಗೆ ಉಷಾ ಕಾಲದಲ್ಲಿ ಯಾವಾಗಲೂ ಓಂ ಯಾವಾಗಲೂ ಪ್ರಣವ ಜಪ ಮಾಡ್ತಾ ಇದ್ದು. ಪ್ರಣವ ಜಪ ಮಾಡ್ತಾ ಹಾಗೆ ಅವರು ತನ್ನ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅವ್ರನ್ನ ಬೇಕಾದ ಪಾಲನೆಲ್ಲ ಮಾಡ್ತಾ ಅಲ್ಲಿ ಭೂಸ್ಥಾಪನೆ ಮಾಡಿಬಿಟ್ರು. ಭೂಸ್ಥಾಪನೆ ಮಾಡಿ ಅವ್ರು ಏನು ಹೇಳಿದ್ರು, ಒಂದು 6 ತಿಂಗಳು ತಾಳಿ ಇಲ್ಲಿ ಭೂಸ್ಥಾಪನೆ ಮಾಡಿಬಿಡು, ಒಂದು 6 ತಿಂಗಳು ತಾಳಿ ಆ ದೇಹವನ್ನ ಚರ್ಮ ದರ್ಶನ ಮಾಡಿಬಿಟ್ಟು ಅಲ್ಲಿ ಇರುತ್ತೆ ಅಸ್ಥಿದಾರ ಇರುತ್ತೆ. ಭೂಸ್ಥಾಪನೆ ಮಾಡಿ ಮತ್ತೆ ಏನೇ ಮಾಡೋದಿದ್ರೆ ಎಲ್ಲಿ ತಂದ್ರೆ ಅದು ಆ ಅಸ್ಥಿರ ತಂದು ತುಳಸಿ ಮೃತ್ಯ ಕೂಡ ಅಸ್ಥಿರ ತಂದು ಕಾವೇರಿ ತಂದು ವಿಸರ್ಜನೆ ಮಾಡಿ ಇಲ್ಲಿ ಮನೆ ಒಳಗೆ ಒಂದು ಸಣ್ಣ ಬೃಂದಾವನ್ನ ಪ್ರತಿಷ್ಠಾಪನೆ ಮಾಡಿಬಿಡು. ಆಮೇಲೆ 2 ಬ್ರಾಹ್ಮರು, ಆ ಕಾಲ ನಮ್ಮ ತಂದೆಯವರು ಸಣ್ಣ ಹುಡುಗರು ಅಷ್ಟು ಐಶ್ವರ್ಯ ಎಲ್ಲ ಅವ್ರಿಗೆ ಇರಲಿಲ್ಲ. 2 ಬ್ರಾಹ್ಮರನ್ನ ಕುಯ್ಯ ಪಾದನ್ನ ತೊಳೆದು 2 ಬ್ರಾಹ್ಮರಿಗೆ ಊಟ ಹಾಕು, ಮಧ್ವಜ ಪಾರಣ ಮಾಡು, ಇದು ಆರಾಧನೆ ಮಾಡಿಬಿಡು ಸಾಕು ಅಂತ ಇಷ್ಟೇ ಬಾಬಾ ಸಿಂಪಳ ಹೇಳಿದ್ರು. ಅದು ಹೇಗೆ ಆಮೇಲೆ ನಡೆದ ನೋಡ್ತೀರಿ ನೀವು. ಏನಾಯ್ತು, ಇದರಿಂದ 6 ತಿಂಗಳು ತಾಳಿ ನಮ್ಮ ಅಪ್ಪ ಅವ್ರು ಹೇಳಿದಾಗೆ ಅಲ್ಲಿ ಹೋಗಿ ಭೂಸ್ಥಾಪನೆ ಮಾಡಿದ್ದನ್ನ ತೆಗೆದು ನೋಡಿದ್ರೆ ಮಂಜುನಾಥ ಸಿಂಹ ಹಾಗೆ ಕೂತಿದ್ರು. ತುಳಸಿ ದಳ, ರೋಜಾ ಹೂವು, ತುಳಸಿ ದಳ, ಆಮೇಲೆ ಅದು ತೀರ್ಥ ಇದು ಇಟ್ಟದ್ದು ಎಲ್ಲ ಇಟ್ಟದ್ದ ಹಾಗೆ ಇದೆ. ಏನು ತುಳಸಿ ದಳ ಮಾಡಲ್ಲ. ತುಳಸಿ ದಳ ಒಂದು ದಿವಸ ಮರದ ದಿವಸ ತುಳಸಿ ದಳ ಹಸರು ಕಲರ್ ಹಾಗೆ ಹೊಟ್ಟಾಗ ತುಳಸಿ ದಳ ಮರದ ದಿವಸ ಪೂಜೆ ತೀರ್ಥದಲ್ಲಿ ಹಾಕಿರ್ತೇವೆ. ಮರ ದಿವಸ ನೋಡಬೇಡ ಆ ತುಳಸಿ ದಳ ಹಸರು ಕಲರ್ ಇರಲ್ಲ. 6 ತಿಂಗಳು ತಾಳೆ ತುಳಸಿ ಮಾಲೆ ಹಾಗೆ ಇರ್ತದೆ, ರೋಜಾ ಹೂವು ಹಾಗೆ ಇರ್ತದೆ, ಮುಖವ ಇರ್ತಕ್ಕಂಥದ್ದು ಹಾಗೆ ತೇಜಸ್ ಹಾಗೆ ಇರ್ತದೆ. ನೋಡೋಣ ಗಾಬರಿ ಆಯ್ತು. ಇವರೇನು ಹೇಳಿರು, ಅಸ್ಥಿರತೆಯನ್ನು ವಿಸರ್ಜನೆ ಮಾಡ್ತಾರೆ ಬೃಂದಾವನ ಮಾಡು ಅಂತ ಹೇಳಿದ್ರು. ಅಲ್ಲ ಅಸ್ಥಿ ಅವ್ರೆ ಹಾಗೆ ಇದ್ದಾರಲ್ಲ, ಅವ್ರನ್ನ ಹಾಗೆ ತುಗಿ ಬರ್ಲಕ್ಕೆ ಆಗಾರ್ದಿಲ್ಲ, ಏನ್ ಮಾಡೋದು ಅಂತ ಒಂದು ಗೊತ್ತಾಗಲಿಲ್ಲ. ಆಗ ಅಲ್ಲಿ ದೊಡ್ಡ ಬೃಂದಾವನ ಪ್ರತಿಷ್ಠಾಪನೆ ಹೇಗೆ ಮಾಡ್ಬೇಕು ಎಂಬ ದೊಡ್ಡ ಪಂಡಿತರೆಲ್ಲ ಇದ್ರು. ಅವರೆಲ್ಲ ಹೇಳಿದ್ರು ಏನು ಗಾಬರಿ ಪಡಬೇಕಾದಲ್ಲ, ಅವ್ರು ತುಂಬಾ ದೊಡ್ಡವರು ಹಾಗೆ ಇದ್ದಾರೆ, ಅದರಿಂದ ನಾವು ಏನು ಒಂದು ತಪ್ಪಿಲ್ಲ. ಅವ್ರ ಮೇಲೆ ಬಿದ್ದ ತುಳಸಿ ಮೃತ್ತಿಗಾವನ್ನು, ತುಳಸಿ ದಳನೂ ಮೃತ್ತಿಗಾವನ್ನು ತಂದು ನಮಸ್ಕಾರ ಮಾಡಿಬಿಟ್ಟು ಅದುವೇ ತಂದು ಪ್ರತಿಷ್ಠಾಪನೆ ಮಾಡಬಾರ್ದು, ತಿರುಗು ಅದನ್ನ ಹಾಗೆ ಮುಚ್ಚಿಬಿಡ್ರಿ. ಮೂರ್ತಿ ಮತ್ತೆ ಹಾಗೆ ಇದ್ದಾರೆ, ಅದ್ರ ಮುಂದೆ ನಾವು ಇದು ಮಾಡ್ಲಿಕ್ಕೆ ಆರಾರ್ದು ಮಾಂಸ ಹಿಂಸೆ ಇದುವೇ ಕಡಲ್ಲ, ಒಂದೇ ಸ್ಕಿನ್ ಇದುವೇ ಕಡಲ್ಲ. ಹಾಗೆ ಅವ್ರು ನಮ್ಮ ಇದು ಮಾಡಿಬಿಟ್ಟು ಆ ತುಳಸಿ ಮೃತ್ತಿಗಾರ ತಿರುಗು ಸುಮಧ್ವಜ ಪಾರಾಯಣ ಮಾಡ್ತಾ ಬಂದು ಸೇರಿದಲ್ಲಿ ಅವರಿದ್ದ ಸ್ಥಳದಲ್ಲೇ ಬೃಂದಾವನ ಪ್ರತಿಷ್ಠೆ ಮಾಡಿದ್ದಾರೆ. ಹಾಗಿರುವಾಗ ಇದು ಕೊನೆಯಲ್ಲಿ ಒಂದು ಮಾತು ಹೇಳಿ ನಿಲ್ಲಿಸ್ತಾನೆ. ಹಾಗಿರುವಾಗ ನಮ್ಮ ತಂದೆಯವರಿಗೆ ಸಣ್ಣ ಹುಡುಗ ಅವರಿಗೆ ಒಂದು ಇದಾಯಿತು, ಏನಪ್ಪ ಅಲ್ಲಿ ಅವರು ಹಾಗೆ ಕೂತಿದ್ದಾರೆ, ಅಲ್ಲಿ ಪೂಜೆ ನಡೀಬೇಕು, ಇಲ್ಲಿ ತಂದು ಬೃಂದಾವನ ಪೂಜೆ ಮಾಡಿದ್ದಾರೆ, ಅಲ್ಲಿ 10 ಏನಾದ್ರು ಪೂಜೆ ನಡೀಲಿಲ್ಲ ಅಂದ್ರೆ ಏನು ತಪ್ಪೋ ಏನೋ
ಇಲ್ಲಿ ಬಂದಿದ್ದಾರೆ, ಅಲ್ಲಿ 2 ಸ್ಥಳದಲ್ಲಿ ಪೂಜೆ ಮಾಡಬೇಕು ಅಂದರೆ ನಮ್ಮಿಂದ ಮುಡ್ಲಾದು. ಸಣ್ಣ ಹುಡುಗರ ಏನು ಮಾಡಲಿ, ನೀವು ಅಲ್ಲೇ ಇದ್ದೀರಿ, ಈಗ ಅಲ್ಲಿ ಪೂಜೆ ಮಾಡಲ ಇಲ್ಲ ಈ ಮೃತ್ಯುಜಾಗ ಪೂಜೆ ಮಾಡಲ, ಏನು ಮಾಡಲಿ ಅಂತಿಲ್ಲಾಗ ನಮ್ಮ ತಂದೆಯವರು 20 ವಯಸ್ಸಾನಾಗ ಏನು ಮಾಡ ಅಂತಿಲ್ಲಾಗ ಅವರು ಮಲ್ಕೊಂಡಿದ್ರು. ಆಗ ಸ್ವಪ್ನ ನಮ್ಮ ತಂದೆಯವರು ಬಂದು ಹೇಳಿದ್ದಾರೆ, ನಾನು ಶಾಮಶ. ಹಾಗಾದ್ರೆ ಏನಂತಂದರೆ ನಾ 2 ರೂಪದಲ್ಲಿದ್ದೇನೆ, ಅಲ್ಲೊಂದು ರೂಪದಲ್ಲಿದ್ದೇನೆ, ಇನ್ನೊಂದು ರೂಪದಲ್ಲಿದ್ದೇನೆ, ಇದಕ್ಕೆ ಮಾಡು ಪರವಾಗಿಲ್ಲ ಅಂತ ಹೇಳಿರುತ್ತೆ. ಆಗ 2 ರೂಪದಲ್ಲಿದ್ದೇನೆ ಅಂತ ಹೇಳಿ ಇಂಥ ಭಾಳ ದೊಡ್ಡ ದೇವಾಂಶರು, ಇಂಥ ಒಂದು ದೊಡ್ಡ ದೇವಾಂಶರ ಕಥೆಯನ್ನು ಏನೋ ನನಗೆ ತಿಳದಾಗೆ ಮತಿ ಹೇಳಿದ್ದರಿಂದ ನನಗೂ ಸರಿ ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ಎಲ್ಲರಿಗೂ ಎಲ್ಲ ಶ್ರೇಯಸ್ಸಾಗಲಿ, ಆಯುರ ಆರೋಗ್ಯ ಐಶ್ವರ್ಯ ವೃದ್ಧಿ ಆಗಲಿ ಅಂತ ಹೇಳಿ ಈ ಒಂದು ಸಣ್ಣ ಚರಿತ್ರವನ್ನು ಹೇಳಿ ನಾನು ಮುಕ್ತಾಯ ಮಾಡ್ತಾರೆ. ಇನ್ನೂ ಎಷ್ಟೋ ಹೇಳಬೇಕಾಗಿದೆ, ಏನೋ ಇದು ನನಗೆ ಪ್ರೇರಣೆ ಆದರೂ ಹೇಳಿದ್ದೇನೆ. ಇನ್ನೇನಾದ್ರು ಜ್ಞಾನ ಮುಂದೆ ಮತ್ತೊಂದು ಸಲ ಹೇಳ್ತಾನೆ. ಇದು ಎಷ್ಟು ನೆನಪಿದೆಯೋ ಅಷ್ಟು ಹೇಳಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.